ಮಂಗಳೂರಿನಲ್ಲಿ ಕೆಲವರು ಕೋಮುವಾದಿಗಳಂತೆ ನಡೆದುಕೊಂಡಿದ್ದಾರೆ. ಪೊಲೀಸರು ತಮ್ಮ ಶಕ್ತಿಯನ್ನ ಅಮಾಯಕ ಹಿಂದೂಗಳ ಮೇಲೆ ತೋರಿಸುತ್ತಿದ್ದಾರೆ. ರಾತ್ರಿ ವೇಳೆ ಮನೆಗೆ ಹೋಗಿ ಪೊಲೀಸರು ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಮಂಗಳೂರಿಗೆ ನೂತನವಾಗಿ ನೇಮಕವಾಗಿರುವ ಕಮಿಷನರ್ ಈ ರೀತಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆಗ್ರಹಿಸಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಆರೋಪ ಮಾಡಿದೆ. ಇಂತಹ ಪೊಲೀಸರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸರಿಂದ ಅನ್ಯಾಯವಾದವರಿಗೆ ನ್ಯಾಯ ಸಿಗಬೇಕೆಂದು ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹರ ಹರ ಮಹಾದೇವ, ಹರ ಹರ ಮಹಾದೇವ. ದೇಶಭಕ್ತ ಬಾಂಧವರೇ, ಇವತ್ತಿನ ದಿವಸ ನಮ್ಮ ದೇಶದೊಳಗಡೆ ಹಿಂದೂ ರಾಷ್ಟ್ರದಲ್ಲಿ ನಾವಿಲ್ಲಿ ಸೇರಿರುವಂಥದ್ದೇ ನಮ್ಮದೊಂದು ದೌರ್ಭಾಗ್ಯ. ಯಾವ ಮಟ್ಟದಲ್ಲಿ ಆಗ್ಬಿಟ್ಟಿದೆ ಅಂತಂದರೆ, ಇಡೀ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡ್ತಾ ಇದೆಯೋ ಅನ್ನೋ ಮಟ್ಟಕ್ಕೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಔರಂಗಜೇಬ್ ಯಾವ ರೀತಿಯೊಳಗೆ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂಗಳನ್ನ ದಮನ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಸಲ್ಮಾನರಿಗೆ ಸಹಕಾರ ಕೊಡ್ತಾ ಇರುತ್ತ ಕಾಂಗ್ರೆಸ್ಸಿಗೆ, ಮುಸಲ್ಮಾನ್ ಗುಂಡಾಗಳಿಗೆ ಸಹಕಾರ ಕೊಡ್ತಾ ಇರುತ್ತ ಕಾಂಗ್ರೆಸ್ಸಿಗೆ ಆಕ್ಟ್ ಅನ್ನು ಜಾರಿ ಮಾಡಿದೆ. ಇದ್ರ ಮೂಲಕ ಇವತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ಅಥವಾ ಪ್ರಮುಖರನ್ನ ಇವತ್ತು ವಿನಾಕಾರಣವಾಗಿ ಅವರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂಥದ್ದು, ಮಧ್ಯರಾತ್ರಿ ಅವ್ರ ಮನೆಗೆ ಹೋಗಿ ಅವರಿಗೆ ಮಾನಸಿಕವಾಗಿ ಕಿರುಕುಳವನ್ನು ಕೊಡುವಂಥದ್ದು. ಇವತ್ತು ಸುಮಾರು 21 ಹಿಂದೂ ಸಂಘಟನೆ ಕಾರ್ಯಕರ್ತರನ್ನು ಇವತ್ತು ಗಡೀಪಾರಿಗೆ ಆದೇಶವನ್ನು ಮಾಡಿರುವಂಥದ್ದು. ಅಂದರೆ ಇದು ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಹಿಂದೂ ಸಮಾಜದ ನೈತಿಕತೆಯನ್ನು ಕುಗ್ಗಿಸೋಕೆ ಹೋಗಿಲ್ಲ, ಅವರಿಗೆ ಇಮಿಡಿಯೇಟ್ ಅವರಿಗೆ ನೋಟಿಸ್ ಹೋಗ್ತದೆ. ಅಂದರೆ ಈ ರೀತಿ ಒಂದು ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭವನ್ನು ಒಂದು ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಇವತ್ತು ಕೃತ್ಯ ನಡೀತಾ ಇದೆ, ನಡವಳಿಕೆ ನಡೀತಾ ಇದೆ, ಕೂಡಲೇ ನಿಲ್ಲಬೇಕು ಅಂತೇಳಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಅದಕ್ಕೆ ಆದರೆ ಈಗ ನಡೆಸ್ತಾ ಇರುವಂತಹ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ಯಾವ ರೀತಿಯೊಳಗೆ ಆಡಳಿತ ಮಾಡ್ತಾ ಇದ್ದಾರೆ ಅಂತಂದರೆ, ಮುಸಲ್ಮಾನರನ್ನ ಓಲೈಕೆ ಮಾಡಬೇಕು, ಮುಸಲ್ಮಾನ್ ತುಷ್ಟೀಕರಣ ನಡೀತಾ ಇರುವಂಥದ್ದು, ಹಿಂದೂಗಳನ್ನು ದೌರ್ಜನ್ಯ ಮಾಡಬೇಕು, ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಕ್ಕಂಥ ತಡೆಯೋದು ಬಿಟ್ಬಿಟ್ಟು, ಹಿಂದೂಗಳಿಗೆ ರಕ್ಷಣೆ ಮಾಡೋದು ಬಿಟ್ಬಿಟ್ಟು, ಹಿಂದೂಗಳನ್ನು ಯಾರು ದೌರ್ಜನ್ಯ ಮಾಡ್ತಾರೋ ಅಂಥವ್ರ ಪರವಾಗಿ ನಿಂತ್ಕೊಂಡು ಹಿಂದೂಗಳ ವಿರುದ್ಧವಾಗಿ ಇವತ್ತಿನ ದಿವಸ ಮೊಕದ್ದಮೆಗಳನ್ನು ಹೂಡುವಂಥದ್ದು, ಗಡೀಪಾರಿಗೆ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು ಮತ್ತು ಹಿಂದುತ್ವಕ್ಕೆ ಸಂಬಂಧಪಟ್ಟಿರುವಂಥ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಕಡಿವಾಣ ಹಾಕುವಂಥದ್ದು, ಇದೆಲ್ಲ ಮಾಡಿಬಿಟ್ಟು ಹಿಂದುತ್ವವನ್ನೇ ಬಗ್ಬಡಿಬೇಕು ಅನ್ನೋ ದೃಷ್ಟಿ ಒಳಗಡೆ ಏನಾರೋ ಸಿದ್ದರಾಮುಲ್ಲಾ ಖಾನ್ ಅವರು ಏನಾರೋ ಯೋಚನೆ ಮಾಡಿದರೆ ಅದು ನೀವಲ್ಲ, ನಿಮ್ಮ ಅಪ್ಪ ಬಂದ್ರೂ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಮನವಿಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಏನು ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಕೋಮುಗಲಭೆ ಸಂಭವಿಸಿತು, ಈ ಸಂದರ್ಭದಲ್ಲಿ ಅಮಾಯಕ ಹಿಂದೂ ಕಾರ್ಯಕರ್ತರಾದಂತಹ ಸುಹಾಸ್ ಶೆಟ್ಟಿ ಇವರ ಅತ್ಯಂತ ಬರ್ಬರವಾಗಿ ಅವರನ್ನು ಹತ್ಯೆ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ಇನ್ನೊಬ್ಬ ಮುಸಲ್ಮಾನ್ ಕಾರ್ಯಕರ್ತ ರೆಹಮಾನ್ ಈತನ ಹತ್ಯೆಯೂ ಸಹ ಆಗ್ತದೆ. ಈ ಸಂದರ್ಭದಲ್ಲಿ ಏನು ನಿರ್ಮಾಣವಾದಂತಹ ಒಂದು ಕೋಮುಗಲಭೆ ಇವತ್ತು ಅದನ್ನು ಹತ್ತಿಕ್ಕಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಏನು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ವಿಶೇಷ ತನಿಖಾ ದಳವನ್ನು ನೇಮಕವನ್ನು ಮಾಡುವ ಮೂಲಕ ಅದರ ಜೊತೆಯಲ್ಲಿ ಇವತ್ತೊಂದು ವಿಶೇಷವಾದಂಥ ಒಂದು ಕಾನೂನನ್ನು ಜಾರಿ ಮಾಡಿರುವಂಥದ್ದು. ಇವತ್ತು ಈ ಒಂದು ವಿಶೇಷ ಪ್ರಾಧಿಕಾರ ಅಥವಾ ಈ ಒಂದು ಕಾನೂನಿನ ಹೆಸರಿನಲ್ಲಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ತಾಲೂಕಿನಲ್ಲಿ ಇವತ್ತು ಈ ಒಂದು ಪೊಲೀಸ್ ಇಲಾಖೆ ಇವತ್ತು ಅಲ್ಲಿನ ಹಿಂದುತ್ವವಾದಿ ಸಂಘಟನೆಗಳಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಬಜರಂಗ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ